ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಯಾವುದೇ ಒಬ್ಬ ವ್ಯಕ್ತಿಯ ಅಥವಾ ಹಿರಿಯ ಜೀವಿಯ ಸಾವಿನ ವಿಚಾರದಲ್ಲಿ ಎಲ್ಲರೂ ಭಾವುಕರಾಗ್ತಾರೆ, ಸಂತಾಪಗಳನ್ನು ಸೂಚಿಸ್ತಾರೆ. ಆದರೆ ಇತ್ತೀಚೆಗೆ ನಟ ಪ್ರಕಾಶ್ ರಾಜ್ ಅವರ ತಾಯಿ ನಿಧನರಾದ ವಿಚಾರ ಸಂತಾಪಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತು. ಕೊನೆಗೆ ಆ ಚರ್ಚೆಗಳಿಗೆ ಪ್ರಕಾಶ್ ರಾಜ್ ಕೂಡ ಉತ್ತರ ನೀಡೋ ಮಟ್ಟಕ್ಕೆ ಅದು ದೊಡ್ಡದಾಯಿತು. ಹಾಗಿದ್ರೆ ಪ್ರಕಾಶ್ ರಾಜ್ ತಾಯಿ ನಿಧನ ವಿಚಾರ ಈ ಮಟ್ಟಕ್ಕೆ ಸದ್ದು ಮಾಡಿದ್ಯಾಕೆ? ಜನರು ಕೇಳಿದ್ದೇನು, ಪ್ರಕಾಶ್ ರಾಜ್ ಹೇಳಿದ್ದೇನು, ಜನರು ಕೊಟ್ಟ ಉದಾಹರಣೆ ಸರಿಯಿತ್ತಾ ಅಥವಾ ಪ್ರಕಾಶ್ ರಾಜ್ ಸಮರ್ಥನೆ ಸರಿಯಿತ್ತಾ ಅನ್ನೋದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿನಿಮಾಗಳಿಂದ ಆಚೆಗೂ ಪ್ರಕಾಶ್ ರಾಜ್ ಆಗಾಗ ಸುದ್ದಿ ಆಗ್ತಾ ಇರ್ತಾರೆ ಅನ್ನೋದನ್ನ ನೋಡ್ತಾ ಇರ್ತೀರಾ. ಪ್ರಮುಖವಾಗಿ ಪ್ರಧಾನಿ ಮೋದಿ ಬಗ್ಗೆ ಏನಾದರೂ ವಿರುದ್ಧವಾಗಿ ಟ್ವೀಟ್ ಮಾಡೋದು, ಅನಗತ್ಯ ವಿಚಾರಗಳ ಬಗ್ಗೆ ತಲೆ ಹಾಕ್ತಾರೆ ಅನ್ನೋ ಆರೋಪ, ಹೀಗೆ ಸಾಕಷ್ಟು ವಿಷಯಗಳಲ್ಲಿ ಪ್ರಕಾಶ್ ರೈ ಹೆಸರು ಮುಂಚೂಣಿಯಲ್ಲಿರುತ್ತೆ. ಪ್ರಶ್ನೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಅನ್ನೋ ಹಾಗೆ ಪ್ರಕಾಶ್ ರಾಜ್ ಸಾಕಷ್ಟು ವಿಚಾರಗಳಲ್ಲಿ ಜಸ್ಟ್ ಆಸ್ಕಿಂಗ್ ಅಂತ ಬರ್ತಾರೆ. ಆದರೆ ಈ ಆಸ್ಕಿಂಗ್ ಯಾವಾಗಲೂ ಒನ್ ಸೈಡೆಡ್ ಯಾಕೆ ಆಗಿರುತ್ತೆ? ಪ್ರಶ್ನೆ ಮಾಡೋ ಹಾಗಿದ್ರೆ ಪ್ರತಿಯೊಬ್ಬರನ್ನು ಪ್ರಶ್ನೆ ಮಾಡಬೇಕಲ್ವಾ ಅನ್ನೋ ಚರ್ಚೆ ಮೊದಲಿಂದಲೂ ಇದೆ. ಈಗ ಅವರ ತಾಯಿ ನಿಧನದ ಸಂದರ್ಭದಲ್ಲೂ ಈ ಚರ್ಚೆ ಬರೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಇತ್ತೀಚೆಗೆ ಪ್ರಕಾಶ್ ರಾಜ್ ತಾಯಿ ಸ್ವರ್ಣಲತಾ ವಯೋಸಹಜ ಕಾಯಿಲೆಯಿಂದ ಹೈದರಾಬಾದ್ನಲ್ಲಿ ನಿಧನರಾಗಿದ್ರು. ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿಗೆ ತಂದು ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. ಶಾಂತಿನಗರದ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಬಳಿಕ ಆಡುಗೋಡಿ ಸಮೀಪದ ರುದ್ರಭೂಮಿಯಲ್ಲಿ ಕ್ರೈಸ್ತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿತ್ತು. ತಾಯಿ ನಿಧನಕ್ಕೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಂಬನಿ ಮಿಡಿದಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿ, ನಿಮ್ಮ ದಯೆ ಮತ್ತು ಚಿಂತನಾಶೀಲ ಮಾತುಗಳಿಗೆ ಎಲ್ಲರಿಗೂ ಧನ್ಯವಾದ. ಈ ದುಃಖದ ಕ್ಷಣಗಳಲ್ಲಿ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಇದು ತುಂಬಾ ಅರ್ಥಪೂರ್ಣವಾಗಿತ್ತು. ಎಲ್ಲದಕ್ಕೂ ಧನ್ಯವಾದಗಳು ಅಮ್ಮ, ನಿನ್ನನ್ನು ಪ್ರೀತಿಸ್ತೀನಿ, ನಿನ್ನನ್ನು ಮಿಸ್ ಮಾಡ್ಕೊಳ್ತೀನಿ ಅಂತ ಪ್ರಕಾಶ್ ರಾಜ್ ಟ್ವೀಟ್ ಮಾಡಿದ್ರು. ಆದರೆ ಈ ಹೊತ್ತಲ್ಲಿ ಬಹುತೇಕರು ಅಚ್ಚರಿಪಟ್ಟಿದ್ದು ಪ್ರಕಾಶ್ ರಾಜ್ ಕ್ರೈಸ್ತ ಮತಕ್ಕೆ ಸೇರಿದವರ ಅನ್ನೋ ಕಾರಣಕ್ಕೆ. ಇದರಲ್ಲಿ ಅಚ್ಚರಿ ಪಡೋದೇನಿದೆ? ಕ್ರೈಸ್ತರಾಗೋದು ತಪ್ಪ ಅಂತ ಕೇಳಿದ್ರೆ ಖಂಡಿತ ತಪ್ಪಲ್ಲ. ಯಾವಾಗಲೂ ಹಿಂದೂಗಳ ಬಗ್ಗೆ ಆಕ್ರೋಶ, ಅಸಮಾಧಾನ, ತಪ್ಪುಗಳನ್ನು ಎತ್ತಿ ಹಿಡಿತಾ ಇದ್ದ ಪ್ರಕಾಶ್ ರಾಜರನ್ನ ಎಲ್ಲರೂ ಹಿಂದೂ ವಿರೋಧಿ ಹಿಂದೂ ಅಂತ ಭಾವಿಸಿದ್ರು. ಆದರೆ ದಿಢೀರಂತ ಅವರು ಹಿಂದೂ ಅಲ್ಲ ಅಂದಾಗ ಇದೇ ಕಾರಣಕ್ಕ ನೀವು ನಮ್ಮ ಧರ್ಮದ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ದಿದ್ದು ಅನ್ನೋ ಸಹಜ ಪ್ರಶ್ನೆ ಜನರ ಕಡೆಯಿಂದ ಬರುತ್ತೆ. ಬಹುತೇಕರು ಪ್ರಕಾಶ್ ರಾಜ್ ವಿರುದ್ಧ ಕಮೆಂಟ್ ಹಾಗೂ ಟ್ವೀಟ್ಗಳನ್ನು ಮಾಡ್ತಾ ಹೋಗ್ತಾರೆ. ಈ ಪೈಕಿ ಹಳೆಯ ವಿಡಿಯೋ ಒಂದು ಕೂಡ ವೈರಲ್ ಆಗಿ ಅದು ಖಳನಟನಿಗೆ ಇನ್ನಷ್ಟು ಡ್ಯಾಮೇಜ್ ತರುತ್ತೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಪ್ರಕಾಶ್ ರಾಜ್, ನಾನು ನಾಸ್ತಿಕ, ದೇವರನ್ನು ನಂಬೋದು ಇಲ್ಲ, ನನಗೆ ಅದಕ್ಕೆಲ್ಲ ಟೈಮ್ ಕೂಡ ಇಲ್ಲ, ಯಾರಾದರೂ ಈ ಬಗ್ಗೆ ಕೇಳಿದ್ರೆ ನನಗೆ ಸಮಯ ಇಲ್ಲ ಅಂತ ಹೇಳ್ತೀನಿ. ನಾನು ಸನಾತನ ಧರ್ಮಕ್ಕೆ ಹುಟ್ಟಿದ್ದಲ್ಲ, ನಾನು ನಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದ್ದು ಅಂತ ಹೇಳಿದ್ರು. ಇಂಥ ಮಾತು ಹೇಳಿದ್ಮೇಲೆ ಅದು ಹಿಂದೂಗಳ ಸೆಂಟಿಮೆಂಟ್ಗೆ ಹರ್ಟ್ ಆಗಿರುತ್ತೆ ಅನ್ನೋದು ಖಂಡಿತ ಸತ್ಯ. ಅವತ್ತು ನಾಸ್ತಿಕ ಅಂದವರು ಈಗ ದಿಢೀರಂತ ಚರ್ಚ್ನಲ್ಲಿ ಪ್ರತ್ಯಕ್ಷ ಆಗಿದ್ದು ಯಾಕೆ ಅನ್ನೋ ಪ್ರಶ್ನೆ ದೊಡ್ಡದಾಗ್ತಾ ಹೋಗುತ್ತೆ. ಇದಕ್ಕೂ ಕ್ಲಾರಿಟಿ ಕೊಡೋ ಖಳನಟ ಪ್ರಕಾಶ್ ರಾಜ್, ಹೌದು, ನಾನು ದೇವರನ್ನ ನಂಬೋದಿಲ್ಲ, ಆದರೆ ನನ್ನ ತಾಯಿ ತನ್ನ ದೇವರನ್ನ ನಂಬಿದ್ದಳು. ಅವಳ ನಂಬಿಕೆಯ ಪ್ರಕಾರ ಸಮಾಧಿ ಮಾಡುವ ಹಕ್ಕನ್ನು ನಿರಾಕರಿಸೋದಕ್ಕೆ ನಾನು ಯಾರು? ಇದು ನಾವು ಒಬ್ಬರಿಗೊಬ್ಬರು ನೀಡುವ ಮೂಲಭೂತ ಗೌರವ. ದ್ವೇಷಿಸುವವರು ಇದನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಖಾರವಾಗಿ ಪ್ರಶ್ನೆ ಮಾಡಿದ್ರು. ಆದರೆ ಇದೂ ಕೂಡ ಇನ್ನೂ ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಇದಕ್ಕೆ ಪ್ರತಿಕ್ರಿಯಿಸೋ ಜನರು, ಹೇಗೆ ದೇವರನ್ನ ನಂಬದ ನೀವು ತಾಯಿಗೋಸ್ಕರ ಅವರ ಆಸೆಯನ್ನ ನೆರವೇರಿಸಿದ್ರೋ ಅದೇ ರೀತಿ ನಮ್ಮ ಧರ್ಮದಲ್ಲೂ ತಾಯಂದಿರಿದ್ದಾರೆ, ಹಿರಿಯರಿದ್ದಾರೆ, ನಂಬಿಕೆ ಇರುವವರಿದ್ದಾರೆ. ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಅದು ನಿಮ್ಮಿಷ್ಟ, ನಾವು ಅದನ್ನ ಪ್ರಶ್ನೆ ಮಾಡೋದಿಲ್ಲ. ಆದರೆ ಪದೇ ಪದೇ ಯಾಕೆ ನಮ್ಮ ನಂಬಿಕೆಗಳಿಗೆ ಧಕ್ಕೆ ತರೋ ಕೆಲಸ ಮಾಡ್ತೀರಾ? ಇಡೀ ಪ್ರಪಂಚದ ಬಗ್ಗೆ ಎಲ್ಲ ಮಾತಾಡುವಷ್ಟು ಬುದ್ಧಿವಂತಿಕೆ ಇದೆ, ಇಷ್ಟು ಚಿಕ್ಕ ವಿಚಾರವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗ್ಲಿಲ್ವಾ? ಹೇಗೆ ನಿಮ್ಮ ತಾಯಿಗೆ ಅವರ ಧರ್ಮ ಶ್ರೇಷ್ಠವೋ ಅದೇ ರೀತಿ ಎಲ್ಲಾ ತಾಯಂದಿರಿಗೂ ಅವರವರ ಧರ್ಮ ಶ್ರೇಷ್ಠವಾಗಿರುತ್ತಲ್ವಾ? ದೇವರ ವಿಚಾರದಲ್ಲಿ ಟೈಮ್ ಇಲ್ಲದಷ್ಟು ಬ್ಯುಸಿ ಇರೋ ನೀವು ಫ್ರೀ ಇದ್ದಾಗ ಇಂಥ ಹೇಳಿಕೆಗಳಿಗೆ ಟೈಮ್ ವೇಸ್ಟ್ ಮಾಡೋ ಬದಲು ಉಪಯೋಗಕ್ಕೆ ಬರೋ ಕೆಲಸಗಳನ್ನ ಮಾಡಬಹುದಲ್ವಾ? ಗೌರವ ಕೊಡ್ತೀರಾ ಅಂದ್ರೆ ಎಲ್ಲಾ ಧರ್ಮೀಯರಿಗೂ ಗೌರವ ಕೊಡಿ, ಇಲ್ಲ ಅಂದ್ರೆ ನಿಮ್ಮ ಪಾಡಿಗೆ ನೀವು ಸುಮ್ಮನಿದ್ಬಿಡಿ. ಯಾಕೆ ಪದೇ ಪದೇ ಭಾರತೀಯರು ಹಾಗೂ ಹಿಂದೂಗಳಿಗೆ ಸಮಸ್ಯೆ ತರ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕೆಲವರು ಈ ಹಿಂದೆ ತಿರುಪತಿ ಲಡ್ಡು ವಿಚಾರದಲ್ಲೂ ಪ್ರಕಾಶ್ ಮಧ್ಯಪ್ರವೇಶ ಮಾಡಿದ್ರು. ನಾಸ್ತಿಕರಿಗೆ ತಿರುಪತಿ ವಿಚಾರದಲ್ಲಿ ಏನು ಕೆಲಸ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.